ಅಂದ್ರೆ ಫಸ್ಟ್ಗೆ ಈ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವ್ರು ಯಾರು? ಲೇ ವೈಗೋಟಸ್ಕಿ. ಲೇ ವೈಗೋಟಸ್ಕಿ ಸಾಮಾಜಿಕ ಸಂಸ್ಕೃತಿ ಸಿದ್ಧಾಂತ ಜೊತೆಗೆ ಏನ್ ಹೇಳ್ತಾ ಅಂದ್ರವ, ಈ ಸಿದ್ಧಾಂತ ಒಳಗ ವ್ಯಕ್ತಿಯ ಜ್ಞಾನಾತ್ಮಕ ವಿಕಾಸದಲ್ಲಿ ಸಾಮಾಜಿಕ ಪರಿಸರ ಮತ್ತು ಸಾಂಸ್ಕೃತಿಕ ಅಂಶಗಳು ಬಹಳ ಪಾತ್ರ ವಹಿಸ್ತಾವ ಅಂತ ಹೇಳ್ತಾನೆ. ಈ ಒಂದ್ ಕಾನ್ಸೆಪ್ಟ್ ಕೊಡ್ತಾನೆ, ಯಾವ್ದು ಜಡ್ಪಿಡಿ ಬಗ್ಗೆ ಹೇಳು. ಜಡ್ಪಿಡಿ ಅಂತಂದ್ರೆ ಇವು ಮನುಷ್ಯ ಒಂದ್ ಮುಖಾಂತರ ತೋರಿಸ್ತಾನ, ಸರ್ಕಲ್ ಒಳಗೆ ತೋರಿಸ್ತಾನ, ಒಂದ್ ವೃತ್ತ ಹೇಳ್ತಾನ, ಅದ್ರೊಳಗ 3 ಹಿಂಗ ರೌಂಡ್ ಇದು ಮಾಡ್ತಾನ, ಮತ್ 3 ವೃತ್ತ ಇರ್ತಾವ ಒಳಗ. ಈ ಏನೈತಲ್ಲ ಇದನ್ನ ವಿದ್ಯಾರ್ಥಿಗೆ ನಾವು ಕಲಿಸಲು ತಾನ ಕರ್ಕೊಂಡ್ ಬಂದಿರ್ತಾನ, ಇಷ್ಟು ನಾಲೆಜ್ ಸ್ವಂತ ಕಲಿತಿರ್ತಾನ, ಇದನ್ನ ಇಷ್ಟಿದೆ ಸಾಮಾಜಿಕವಾಗಿ ಕಲಿತಿರ್ತಾನ. ಇದಕ್ಕ ಜಡ್ಪಿಡಿ ಅಂತ ಕೇಳ್ತಾರ. ಅಂದ್ರ ಜಡ್ ಪಿ ಡಿ ಅಲ್ಲ, ಇದನ್ನ ನಾವು ಟೀಚರ್ಸ್ ಮುಖಾಂತರ ಅಥವಾ ಯಾವ್ದಾರ ಮುಖಾಂತರ ನಾವು ಹೇಳಿ ಕಲಿಸ್ಕೋತೇವಲ್ಲ, ಇಲ್ಲಿ ಮುಟ ನಾವು ಕಲ್ಕೋತೇವೆ. ಇದಕ್ಕಂತ ನಾವು ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದ್ರೆ ಸಮೀಪ ಅಭಿವೃದ್ಧಿ ಸಮೀಪ ವಲಯ ಅಂದ್ರೆ ಇದನ್ನ ಇದೇನು ಸರ್ಕಲ್ ಒಳಗೆ ಇಷ್ಟ ಏನೈತಲ್ಲ ಅದನ್ನ ಇಟ್ಕೊಂಡ್ ಮಾಡ್ತಾನ ನಾವು ಬಿ ಅನ್ನೋದು. ಅಷ್ಟು ನಾವು ಶಿಕ್ಷಕರಿಂದ ಆಗ್ಬೋದು, ಇನ್ನೊಬ್ಬರಿಂದ ಒಟ್ಟ ಕಲಿತೇವೆ. ಇಷ್ಟು ಕಲಿತ್ರ ಸಾಕು ನಾವು ಒಂದ್ ಜೀವನ ಮಾಡ್ಕೋಬಹುದು ಅಂತ ನಮ್ಮ ಲೈಫ್ ಒಳಗೆ ಸಾಕು. ಇದೇನೈತಲ್ಲ ಇದು ಹೊರಗಿಂದ ಇಷ್ಟೇ ಇನ್ನೂ ಇಷ್ಟು ಕಲಿಬಹುದು ನಾವು ಪ್ರಪಂಚದಾಗ, ಇಷ್ಟು ನಡೀತಿ ಕಲೀಲಿಕ್ಕೂ ನಾವು ಇಷ್ಟಕ್ಕೆ ಬಿ ಮಟ್ಟ ಕಲಿತೇವೆ ಅಂದ್ರೆ ಸಾಕ ನಾವು ಜೀವನ ಮಾಡಬಹುದು. ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಭಿವೃದ್ಧಿ ಸಮೀಪ ವಲಯ ಇಷ್ಟು ಕಲಿತು ಸಾಕ ಅಂತ ನಾವು ಇದನ್ನೆಲ್ಲ ಕಲಿಯೋ ಅವಶ್ಯಕತೆ ಇಲ್ಲ ಈ ಲೈಫ್ ಇಷ್ಟು ಕಲಿತು ಸಾಕಂತಾನ. ಇದೇನೈತಲ್ಲ ಇದ್ರೊಳಗಿನ ಸರ್ಕಲ್ ಇದ್ರ ವ್ಯಕ್ತಿ ತಾನ ಸ್ವಂತ ಕಲ್ತಿರ್ತಾವ ಈ ತರ. ಅಂದ್ರೆ ಈ ಬಸ್ಸು ಹೇಳಿದ್ದು ಸರಿ ಇದೆ. ಈಗ ಇಲ್ಲಿ ನೋಡಿ, ಈಗ ಇವು 3 ಸರ್ಕಲ್ ಅಂತ ಅನ್ಕೋ. ಇದು ಫಸ್ಟ್ ಗೆ ಮಗು ಸಾಮಾಜಿಕವಾಗಿ ಶಾಲೆಯಿಂದ ಸಾಮಾಜಿಕವಾಗಿ ಕುಟುಂಬದಿಂದ ತನ್ನ ಪರಿಸರದಿಂದ ಕಲ್ಕೊಂಡ್ ಬಂದಿರ್ತಾನ. ಓಕೆ, ಸೊ ಮಗು ಕಲ್ಕೊಂಡ್ ಬಂದ ಮಿಡ್ಲ್ ಇರ್ತಾನ, ಮಧ್ಯೆ ಇರ್ತಾನ. ಓಕೆ, ಅವನಿಗೆ ಮಧ್ಯೆ ಇರ್ತಾನ ಅಥವಾ ಅವ್ನ ಶಾಣೆತನ ಅನ್ಕೊಂಡು ಮಧ್ಯೆ ಇರ್ತಾನ. ಆದ್ರೆ ಅವನಿಗೆ ಒಂದು ನಾವೇನ್ ಮಾಡ್ಬೇಕಾಗೈತಿ, ಶಿಕ್ಷಕರು ಅಥವಾ ಅವನ ಅಕ್ಕಪಕ್ಕದ ಸ್ನೇಹಿತರು ಬೇರೆ ಯಾರಾದ್ರೂ ಕೂಡ ಅವನಿಗೆ ನಾವು ಸ್ವಲ್ಪ ಬೆಂಬಲ ಮಟ್ಟವನ್ನು ಸೂಚಿಸ್ಬೇಕಿರ್ತೈತಿ. ಬೆಂಬಲ ಮಟ್ಟ ಅಥವಾ ಸಹಾಯವನ್ನು ಮಾಡ್ಬೇಕಿರ್ತೈತಿ. ಅವನಿಗೇನಾದ್ರೂ ನಾವು ಸಹಾಯ ಮಾಡಿದ್ರ, ಓಕೆ, ಅವನಿಗೇನು ಸಹಾಯ ಮಾಡಿದ್ರ ಈ 3ನೇ ಪದರ ಏನಿದೆ ಅಂತಂದ್ರೆ ಎಕ್ಸ್ಟ್ರಾರ್ಡಿನರಿ ಪದರ ಏನಿದೆ ಆ ಪದರವನ್ನು ದಾಟಿ ಅವ್ನು ಸಕ್ಸಸ್ ಆಗ್ತಾನೆ, ಅಂದ್ರೆ ದಾಟ್ತಾನಂತ. ಈ ಅಭಿವೃದ್ಧಿಗೆ ಅವ್ನು ಮಿಡ್ಲದಾನ, ಸಮೀಪದಾನ. ಅದಕ್ಕೆ ಅಭಿವೃದ್ಧಿ ಸಾಮೀಪ್ಯ ವಲಯ, ಅಭಿವೃದ್ಧಿ ಸಮೀಪ ವಲಯ ಏನು ಅಂತಾರ. ಬಟ್ ಅಭಿವೃದ್ಧಿ ಸಾಮೀಪ್ಯ ವಲಯ ಅಂದ್ರೆ ಅಭಿವೃದ್ಧಿಗೆ ಸಮೀಪ ಇರುವಂತಹ ಹುಡುಗ. ಅವನು ಹುಡುಗನಿಗೆ ಪರ್ಟಿಕ್ಯುಲರ್ ಆಗಿ ಗುರುತಿಸಬೇಕು ಅಥವಾ ಬೆಂಬಲ ಮಟ್ಟವನ್ನು ಕೊಡ್ಬೇಕು ಅನ್ನುವಂತ ಒಂದು ಪದ ಕಂಡಿರ್ತಾನೆ ವೈಗೋಟಸ್ಕಿ. ಆ ಪದವೇ ಏನು ಸ್ಕ್ಯಾಫೋಲ್ಡಿಂಗ್ ಅಂತಂದ್ರೆ ಬೆಂಬಲ ಮಟ್ಟವನ್ನು ಕನ್ನಡದೊಳಗೆ ಸೂಚಿಸೋದು. ಅದು ಕನ್ನಡದಾಗ ಸ್ಕ್ಯಾಫೋಲ್ಡಿಂಗ್ ಸಾರುವೆ ಅಂತ ಕರಿತಾರೆ. ಸಾರುವೆ ಅಂತಾನು ಅಂತಾರ. ಬಟ್ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಹೇಳ್ತಾರೆ. ಬಟ್ ಬೆಂಬಲ ಮಟ್ಟ, ಸಪೋರ್ಟ್, ಮತ್ತೆ ಸಹಾಯ ಮಾಡೋದು, ಸ್ನೇಹಿತರ ಸಹಾಯ ಮಾಡೋದು ಬರ್ತೈತಿ ಅದ್ರ ಒಳಗಡೆ. ಶಿಕ್ಷಕ ಸಹಾಯ ಮಾಡೋದನ್ನು ಬರ್ತೈತಿ. ಅಕ್ಕ ತಂಗಿ ಅಣ್ಣ ತಮ್ಮ ಕೂಡ ಸಹಾಯ ಮಾಡೋದು ಬರ್ತೈತಿ. ಸೊ ಇದಕ್ಕ ಜಡ್ಪಿಡಿ ಒಳಗೆ ಈ ಕಾನ್ಸೆಪ್ಟ್ ಯಾವುದು ಸ್ಕ್ಯಾಫೋಲ್ಡಿಂಗ್. ಇವಾಗ ಟಿಟಿ ಹಿಂಗ ಸೇಮ್ ಒಂದು ಸರ್ಕಲ್ ಹಾಕಿ ಇದ್ದ, ಬಿ ಯಾವ ವಲಯಕ್ಕೆ ಸಂಬಂಧಿಸಿದಂತೆ ಕೇಳಿದ್ದ. ಈ ಬಿ ಎದಕ್ಕೆ ಸಂಬಂಧಿಸಿದ ಕೊಟ್ಟ ಕೆಲವೊಂದು 4 ಆಪ್ಷನ್ ಕೊಟ್ಟಿದ್ದ. ಅದು ವಿದ್ಯಾರ್ಥಿ ತಾನು ಸ್ವಂತ ಕಲಿಕೆ ಮಾಡ್ಕೊಂಡಿದ್ದ. ಪ್ರಾರಂಭದ ಹಂತ ಪ್ರಾರಂಭ ಮಾಡತಾನ, ಜಸ್ಟ್ ಅವ್ನು ಕಲಿಯತಾನ ಸ್ವಂತ. ಅಂದ್ರೆ ಈಗ ಹೌದು ಈ ತರ ಇದೇನೈತಲ್ಲ, ಇದು ನಮ್ಮ ಅಭಿವೃದ್ಧಿ ಹೆಲ್ಪ್ ಸಮೀಪ. ಇದು ನಾವು ಬೆಂಬಲ ತಗೋಬೇಕ. ಅಭಿವೃದ್ಧಿ ಸಾಮೀಪ್ಯ ವಲಯ, ಅಭಿವೃದ್ಧಿ ನಮ್ಗೆ ನಿಯರ್ ಬಂಡೂರ. ಈ ಸಿ ಕೇಳ ನಂತರ ಏನಿಲ್ಲ, ಸಿ ಅದು ಆಲ್ರೆಡಿ ಅಭಿವೃದ್ಧಿ ಹೊಂದಿದ ವಲಯ. ಅಂದ್ರೆ ಅಭಿವೃದ್ಧಿ ಸಮೀಪ ಇಲ್ಲ, ಅಭಿವೃದ್ಧಿ ಆಗಿದೆ. ಇದನ್ನ ನಾವು ತಲುಪದೇ ಇರ್ಬೋದು. ನಾವು ಇಷ್ಟು ಬಿ ಮಟನು ಇದು ಮಾಡಿದಂತ ಮನುಷ್ಯ ಇಟ್ರಾಗ ನಾವು ಏನ್ ಬೇಕಾದ್ ಮಾಡ್ಕೋಬಹುದ. ಇದು ಹೆಚ್ಚಿಂದಿದ, ಇದನ್ನ ಮನುಷ್ಯ ತಲುಪಾಕ ಆಗದೆ ಇರ್ಬೋದು. ಆಲ್ಮೋಸ್ಟ್ ಅವ್ರು ಕಡಿಮೆ, ಇಷ್ಟ ಸಾಕಂತ ಹೇಳ್ತಾನ ನಾವು. ಯಾರು ಈ 3ನೇ ವಲಯಕ್ಕೆ ಹೋಗಿದ ಮುಂಚೆ ಇಷ್ಟ ವಲಯಕ್ಕೆ ಅಭಿವೃದ್ಧಿ ಕಂಡಿರ್ತಾನ. ಇದಕ್ಕ ಹೋಗುದು ಅಷ್ಟಿಲ್ಲ ಅಂತ ಹೇಳ್ತಾನ ನಾವು. ಇದು ಸಿಟಿ ಒಳಗೆ ಬಹಳ ಸಲ ಕ್ವಶನ್ ಆಗೈತಿ. ಹೆಂಗಂತಂದ್ರೆ ಒಬ್ಬ ವಿದ್ಯಾರ್ಥಿ ಓಕೆ ಒಂದು ಮಟ್ಟದ ಮಟ್ಟ ಅಷ್ಟೇ ಬೆಳಿತಾನಂತ. ಅಂದ್ರೆ ಅವ್ನಿಗೆ ಅಷ್ಟು ಶಕ್ತಿ ಇರ್ತದಂತ ಅಲ್ಲಿ ಮಟ್ಟ ಅವ್ ಕಲಿಯಾಕ. ಆ ವಿದ್ಯಾರ್ಥಿಗೆ ನೀನು ಸ್ವಲ್ಪ ಮಾರ್ಗದರ್ಶನ ಕೊಟ್ಟಿ, ಬೆಂಬಲ ಕೊಟ್ಟಿ, ಅಥವಾ ನಿನಗೆ ಕೆಲವೊಂದಿಷ್ಟು
ನಿನ್ ಕಡೆ ಇರುವಂತ ವಿಚಾರಗಳನ್ನ ನೀ ಹಂಚ್ಕೊಂಡಿ ಅಂತಂದ್ರ ಅವಾಗ ಅವ ಏನಾಗ್ತಾನ, ಸ್ವಲ್ಪ ಅಭಿವೃದ್ಧಿ ಆಗ್ತಾನ. ನೀ ಏನ್ ಹಂಚ್ಕೊಳ್ತೀನಿ, ಏನ್ ಪುಷ್ ಮಾಡ್ತೀಯಲ್ಲ ಅವ್ನಿಗೆ ಅಥವಾ ಏನ್ ಮೇಲೆತ್ತಿಯಲ್ಲ, ಅದ ZPD ವಲಯ, ಅದ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಅಂದ್ರೆ ಅಲ್ಲಿ ಸ್ಕ್ಯಾಫೋಲ್ಡಿಂಗ್ ಮಾಡ್ತಿ, ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಬೆಂಬಲ ಮಟ್ಟವನ್ನು ಸೂಚಿಸ್ತಿ. ಹಂಗ್ ಮಾಡ್ಲಿಲ್ಲ ಅಂತ ಅನ್ಕೋ ನೀನು ಒಂದ್ ವೇಳೆ, ಅಥವಾ ಸಹಾಯ ಮಾಡ್ಲಿ ಅಂತ ಅನ್ಕೋ, ಆ ವಿದ್ಯಾರ್ಥಿಗೆ ನಿನ್ ಕಡೆಯಿಂದ ಸಹಾಯ ಬೇಕಾಗಿರ್ತೈತಿ. ಅವ್ನ ಸಹಾಯ ಸಿಗ್ಲ ಅಂದ್ರೆ ಎಲ್ಲಿರ್ತಾನ ಅಲ್ಲೇ ಇರ್ತಾನ. ಮಿಡ್ಲೇ ಇರ್ತಾನ, ಮಧ್ಯಾಹ್ನ ಇರ್ತಾನ. ಈ ಕಡೆ ಕಡೆಗೂ ಬರಲ್ಲ, ಈ ಕಡೆ ಮೇಲೂ ಹೋಗಲ್ಲ. ಸೊ ಅದ್ರ ಬಗ್ಗೆ ಇವ್ರು ಹೇಳ್ತಾರೆ, ಯಾರು ಲೇ ವೈಗೋಟಸ್ಕಿ ಅವರು ಹೇಳ್ತಾರೆ. ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನ ಯಾರು ಪ್ರತಿಪಾದಿಸ್ತಾರೆ? ಆಪ್ಷನ್ಸ್ ಹೇಳ್ತಾನೆ ನೋಡ: ಕೋಲ್ಬರ್ಗ್, ಪಿಯಾಜೆ, ಬ್ರೂನರ್ ಮತ್ತ ಗ್ಯಾನಿ. ಕೋಲ್ಬರ್ಗ್ ಮೋರಲ್ ಡೆವಲಪ್ಮೆಂಟ್. ಹಾ. ನೈತಿಕ ವಿಕಾಸ ಸಿದ್ಧಾಂತ ಇವ್ರು ಎಷ್ಟು ಹಂತಗಳನ್ನ ಹೇಳ್ತಾರೆ ಕೋಲ್ಬರ್ಗ್ ಅವರು? ನೈತಿಕ ವಿಕಾಸ ಪ್ರತಿಯೊಂದೊಳಗೆ ಪ್ರತಿಯೊಂದೊಳಗೆ ಎರಡೆರಡು ಹೇಳ್ತಾರ. ಕರೆಕ್ಟ್. ಸಂಪ್ರದಾಯ ಒಂದೇದ್ದು ಸಾಂಪ್ರದಾಯಿಕ ಪೂರ್ವ ನೈತಿಕತೆ ಹಂತ. ಇದು 4 ವರ್ಷದಿಂದ 10 ವರ್ಷ. ಓಕೆ. ಸಾಂಪ್ರದಾಯಿಕ ನೈತಿಕ ಹಂತ 10 ವರ್ಷದಿಂದ 13 ವರ್ಷ. ಮತ್ತೆ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ, ಇದು 13 ವರ್ಷಗಳ ಮೇಲ್ಪಟ್ಟು. ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸ್ತಾರೆ? ಪಿಯಾಜೆ ಅವರು, ಜಿನ್ ಪಿಯಾಜೆ. ಸಂಚಿತ ಕಲಿಕಾ ಮಾದರಿ, ಗ್ಯಾಗ್ನಿ. ಮತ್ತೆ ಗ್ಯಾಗ್ನಿ ಅವರು ಇನ್ನೊಂದು ಕಾನ್ಸೆಪ್ಟ್ ಕೊಡ್ತಾರೆ, 8 ರೀತಿಯ ಕಲಿಕಾ ಹಂತಗಳು ಕೊಡ್ತಾರೆ. 8 ರೀತಿ ಒಳಗೆ 8ನೇ ಹಂತ ಯಾವುದು? ಸಮಸ್ಯೆ ಪರಿಹಾರ ಅಂತ. ಇದು ಬಹಳ ಸಲ ಪ್ರಶ್ನೆ ಆಗೈತಿ, ತೀಟೊಳಗೂ ಆಗೈತಿ, ಇದ್ರೊಳಗೂ ಆಗೈತಿ. ಸಂಜ್ಞಾ ಕಲಿಕಾ. ಮತ್ ನೀವು ಪ್ರಶ್ನೆ ಕೇಳ್ರಿ. ಆಂತರಿಕ ಇಲ್ಲೇ ಕೇಳಿದ್ರಿ ನೀವು. ಅಭಿಪ್ರೇರಣೆ ಅಂದ್ರೆ ಮೋಟಿವೇಶನ್. ಆಂತರಿಕ ಅಂದ್ರ ತನ್ನಲ್ಲಿರುವಂತ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೊರಗಡೆ ಹಾಕೋದಕ್ಕೆ, ತನ್ನಲ್ಲಿರುವಂತ ಅಭಿಪ್ರಾಯಗಳನ್ನು ಹೊರಗೆ ಹಾಕೋದಕ್ಕೆ ಅಂತಾರ. ಒಂದು ಕಾರ್ಯಚಟುವಟಿಕೆ ಪ್ರೋತ್ಸಾಹ ಮಾಡೋದ, ಒಂದು ಕಾರ್ಯಚಟುವಟಿಕೆ ಮಾಡೋದು, ಅದಕ್ಕೆ ಪ್ರೋತ್ಸಾಹ ಮಾಡೋದು ಮೋಟಿವೇಶನ್, ಅಭಿಪ್ರೇರಣೆ. ಶೈಕ್ಷಣಿಕವಾಗ್ಲಿ ಎದ್ರೊಳಗಾಗ್ಲಿ ಒಂದು ಕಾರ್ಯಚಟುವಟಿಕೆ ಪ್ರೋತ್ಸಾಹ ಮಾಡೋದು ಅಭಿಪ್ರೇರಣೆ. ಅದು ಬೇರೆ. ಅಂತರಾವಲೋಕನ, ಅಭಿಪ್ರೇರಣೆ ನಾವು ಇಂಗ್ಲಿಷ್ ಪದದೊಳಗೆ ಮೋಟಿವೇಶನ್ ಅಂತ ಹೇಳ್ತೀವಿ. ಬಟ್ ಅಭಿಪ್ರೇರಣೆ ಅಂತಂದ್ರೆ ಒಂದು ಕೆಲಸ ಅಥವಾ ಕಾರ್ಯವನ್ನ ಮಾಡ್ಬೇಕತ್ತಾಗ ನನ್ನಷ್ಟಕ್ಕೆ ನಾನೇ ಅದನ್ನ ಮಾಡ್ಬೇಕು, ಮಾಡಿ ಮುಗಿಸ್ಬೇಕು ಅಂತ ಒಂದು ಫೀಲ್ ಬರ್ತೈತಿ, ಅಥವಾ ಒಂದು ನಾವು ಪಾಸಿಟಿವಿಟಿ ಬರ್ತೈತಿ, ಧನಾತ್ಮಕವಾಗಿ ಚಿಂತನೆ ಮಾಡ್ತೀನಿ ಅಲ್ಲ, ಧರಿಸ್ಕೊಳ್ಳೋ ಅಭಿಪ್ರೇರಣೆ. ಆಂತರಿಕ ಮತ್ತು ಬಾಹ್ಯ ಅಭಿಪ್ರೇರಣೆ. ಒಂದು ಕೆಲಸ ಮಾಡಕತ್ತಾಗ ನನ್ನ ಮನಸ್ಸಿಂದ ಮಾಡ್ಬೋದು, ಅಥವಾ ಮೋಟಿವೇಶನ್ ಇಂಟ್ರಾನ್ಸಿಕ್ ಮೋಟಿವೇಶನ್ ಬರ್ಬೋದು, ಒಂದು ಹೊರಗಡೆಯಿಂದ ಎಕ್ಸ್ಟ್ರಾನ್ಸಿಕ್ ಮೋಟಿವೇಶನ್ ಬರ್ಬೋದು. ಇವೆರಡರ ಮೇಲೆ ಬಹಳ ಪ್ರಶ್ನೆ ಆಗ್ಯಾವ. ಏನ್ ವ್ಯತ್ಯಾಸ ಆಂತರಿಕ ಮತ್ತು ಬಾಹ್ಯ ನಡುವೆ? ಏನ್ ವ್ಯತ್ಯಾಸ ನಿಮ್ ಪ್ರಕಾರ? ಅಥವಾ ಹಂಗಂದ್ರೆ ಏನು? ಆಂತರಿಕವಾಗಿ ಅಂತಂದ್ರ ತನ್ನ ಮನಸ್ಸಿಂದ ತಾನೇ ಮೋಟಿವೇಶನ್ ಆಗಿ ಕೆಲಸ ಕಾರ್ಯಗಳನ್ನ ಮಾಡೋದು. ಬಾಹ್ಯವಾಗಿ ಅಂತಂದ್ರ ಈ ಬೇರೆಯವರಿಗೋಸ್ಕರ ಯಾರನ್ನ ಈಗ ಈಗ ಫ್ರೆಂಡ್ಸ್ ಆಗಿರ್ಲಿ, ಶಿಕ್ಷಕರಿಂದ ಅವರಿಂದ ಏನಪ್ಪ ಅಂತಂದ್ರೆ ಬಾಹ್ಯವಾಗಿ ಮೋಟಿವೇಶನ್ ಆಗಿ ಯಾವುದೇ ಒಂದು ಕೆಲಸ ಆಗಲಿ ಅದು ಬಾಹ್ಯ. ಆಂತರಿಕ ಅಂದ್ರ ಈಗ ವಿದ್ಯಾರ್ಥಿಯು ಒಂದು ಪರೀಕ್ಷೆ ಒಳಗಡೆ ಮೊದಲನೇ ರ್ಯಾಂಕ್ ಬರ್ಬೇಕಂದು ಓದ್ತಾನೆ. ಇದು ಆಂತರಿಕ ಅಭಿಪ್ರೇರಣೆ, ಬಾಹ್ಯ ಒಂದು ಉದ್ದೇಶ ಇಟ್ಕೊಂಡ್ ಮಾಡ್ತಾನಲ್ಲ, ಅದು ಬಾಹ್ಯ ಆಕತಿ. ನಾವು ಸಂತೋಷಕ್ಕಾಗಿ, ಮನರಂಜನೆಗಾಗಿ, ನನ್ನ ಆತ್ಮತೃಪ್ತಿಗೆ ನಾವು ಏನ್ ಮಾಡ್ತೇವಲ್ಲ, ಆಂತರಿಕ ಆಕತಿ.
ಇಲ್ಲಿ ಪದಗಳು ಬಹಳ ಮುಖ್ಯ ನೋಡ್ರಿ. ಆಂತರಿಕ ಅಂತಂದ್ರೆ ಸಂತೋಷ, ಖುಷಿ ಮತ್ತು ಒಳಗಿಂದ ಬರೋದು. ಓಕೆ, ಒಳಗಿಂದ ಬರ್ಬೇಕದ. ಒಂದು ಸಂಗೀತ ಕೇಳೋದಾಗ್ಲಿ, ಸಾಹಿತ್ಯ ಓದೋದಾಗ್ಲಿ, ಹಾ ಆಟ ಆಡೋದಾಗ್ಲಿ ಹಾ. ಆಂತರಿಕ. ಈಗ ಒಂದು ಕಾದಂಬರಿನ ನಾನು ಓದ್ತೇನಿ, ಓಕೆ, ಆದ್ರೆ ಓದಿದ್ ನನಗೆ ಏನು ಸಿಗಲ್ಲ, ಬಟ್ ನನ್ ಖುಷಿ ಸಿಗ್ತೈತಿ. ಇದು ಯಾವ್ದಕ್ ಉದಾಹರಣೆ ಇದೆ? ಆಂತರಿಕ ಅಭಿಪ್ರಾಯ ಅಂದ್ರೆ ನನ್ನ ಮನಸ್ಸು ಒಳಗಿಂದ ಬಂದಿದೆ, ಅದು ಅಭಿಪ್ರಾಯ. ನನ್ನ ಖುಷಿಗೋಸ್ಕರ ನಾನು ಮ್ಯೂಸಿಕ್ ಅನ್ನ ಪ್ಲೇ ಮಾಡ್ತೀನಿ, ಅದು ಯಾವ್ದು? ಆಂತರಿಕ ಅಭಿಪ್ರಾಯ. ಈಗ ಒಂದ್ ನೌಕರಿ ಹಿಡಿಯಲು ನಾವು ಓದ್ತೇವೆ, ಅದು ಬಾಹ್ಯ ಅಭಿಪ್ರಾಯ. ಹೌದು. ನಾವು ನಮ್ಮ ನಾಲೆಜ್ ಪರ್ಪಸ್ ಏನು ಓದ್ತೇವಲ್ಲ, ಅದು ಆಂತರಿಕ ಅಭಿಪ್ರಾಯ. ಅದ 10ನೇ ತರಗತಿ ವಿದ್ಯಾರ್ಥಿಯು SLC ಒಳಗಡೆ ಫಸ್ಟ್ ರ್ಯಾಂಕ್ ಬರೋ ಸಂಬಂಧ ಇಡೀ ವರ್ಷ ಓದ್ತಾಳ. ಇದು ಯಾವ ಅಭಿಪ್ರಾಯ? ಬಾಹ್ಯ ಅಭಿಪ್ರಾಯ. ಎದಕ್ ಸಂಬಂಧ? ರ್ಯಾಂಕ್ ಸಂಬಂಧ ಬರತ್ತಾಳ. ರ್ಯಾಂಕ್ ಒಳಗಿಂದಲ್ಲದ, ಹೊರಗಿಂದದ. ಹೊರಗಿಂದ ಅಭಿಪ್ರಾಯ ಆಗಿದ್ದು ಫಸ್ಟ್ ಬಹುಮಾನಕ್ಕೆ ಅಭಿಪ್ರಾಯ ಆಗಿತ್ತು, ಹಾ ಅದನ್ನ ತಗೋಬೇಕಂತೇಳಿ ಅಭಿಪ್ರಾಯ ಹೆಚ್ಚಾಗೈತೆ. ಆದ್ರೆ ನಂಗೆ ನಾಲೆಜ್ ಬರೋದಂತ ಓದಿಲ್ಲಕ್ಕೆ ಆಂತರಿಕವಾಗಿ. ಹೌದು. ನಮ್ಗೆ ಖುಷಿ ಬರ್ತದೆ. ಹಾ. ಇದಾಯ್ತು. ಇನ್ನು ನೆಕ್ಸ್ಟ್ ವಿಭಾಗಗಳು.